ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಈಗಾಗಲೇ ಭರ್ಜರಿ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮೈಸೂರಿನ ಹಳೆ ಕೆಸರೆ ಈ ಭಾಗದಲ್ಲಿ ಕೂಡ ಈಗಾಗಲೇ ಪ್ರಚಾರ ಕಾರ್ಯ ನಡೀತಾ ಇರುವಂಥದ್ದು NR ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಆದರೆ ಈ ಒಂದು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಪ್ರಚಾರ ಕಾರ್ಯ ನಡೀತಾ ಇದೆ. ಹೀಗಾಗಿ ಸಂದೇಶ್ ಸ್ವಾಮಿ ಅವರು ನನ್ನ ಜೊತೆ ಇದ್ದಾರೆ, ಅವರು ಕೂಡ ನಾನು ಮಾತನಾಡ್ತೇನೆ. ಸರ್, ಈಗಾಗಲೇ ಈ ಕ್ಷೇತ್ರದ ಒಂದು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಿ. ಸಾಮೂಹಿಕವಾಗಿ ಎಲ್ಲ ಜಾತಿ ಧರ್ಮದ ಒಂದು ಬೆಂಬಲ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಖಂಡಿತ ನೀವೇನು ಹೇಳ್ತಾ ಇದ್ದೀರಿ, ಜಾತಿ ಧರ್ಮನ ಬದಿಗಿತ್ತು ಮೈಸೂರು ಮಹಾರಾಜರು ವಂಶಸ್ಥರು ನಮ್ಮ ಯದುವೀರ್ ಒಡೆಯರವರು. ಅವ್ರಿಗೆ ಜಾತಿ ಅನ್ನೋದಿಲ್ಲ. ಅವರು ಮೈಸೂರಲ್ಲಿ ಇರುವಂಥ ವಾಸ ಮಾಡೋ ಮೈಸೂರು ಜಿಲ್ಲೆ ಮೈಸೂರು ಸರ್ಕಾರಕ್ಕೆ ಅವ್ರದ್ದೇ ಆದಂಥ ಕೊಡುಗೆಗಳು ಬೇಕಾದಷ್ಟು ಮಾಡಿದ್ದಾರೆ. ಯಾವ ಜಾತಿನೂ ನೋಡಿಲ್ಲ. ವಿದ್ಯಾಕ್ಷೇತ್ರದಲ್ಲಿ ಯೂನಿವರ್ಸಿಟಿ ಮಾಡಿರ್ಬೋದು, ಕನ್ನಂಬಾಡಿ ಕಟ್ಟೆ ಕಟ್ಟಿರ್ಬೋದು, CITB ಎಲ್ಲ ಮಾಡೋದು ಯಾವ ಜಾತಿನೂ ಇಲ್ಲ. ಜಾತಿ ಸಮಾನವಾಗಿ ಬದುಕಬೇಕು ಅಂತೇಳಿ ಇಡೀ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೈಸೂರು ಮಹಾರಾಜರು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಘೋಷಣೆ ಮಾಡಿದ್ದು ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿ. ಹಾಗಾಗಿ ಇವತ್ತು ಏನು ನಮ್ಮ ಲೋಕಸಭಾ ಅಭ್ಯರ್ಥಿ ಯದುವೀರ್ ಇದ್ದಾರೆ, ಅವ್ರಿಗೆ ಯಾವ ಜಾತಿ ಧರ್ಮ ಏನೂ ಇಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮ ಒಂದೇ ಅಂತ ತಿಳಿದಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದೇ ಇರುವಂಥ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ವಿಧಾನಸಭೆ ನಗರ ಪಾಲಿಕೆ ಚುನಾವಣೆಯಲ್ಲೆಲ್ಲ ನೋಡಿದ್ದೀವಿ, MLAಗಳ ಚುನಾವಣೆ ನೋಡಿದ್ದೀವಿ. ಇವತ್ತು ನೋಡಿ ಕುರಿಮಂಡಿಲಿ ಎಲ್ಲ ಹಿಂದುಳಿದ ವರ್ಗದವರು, ಕಾರ್ಮಿಕರು, ಕೆಲಸ ಮಾಡೋರು ಇದ್ದರು. ಇವು ವಾಲಂಟಿಯರ್ ಆಗಿ ಬರೀ ಅವ್ರು ಬರ್ತಾರೆ ಅಂತೇಳಿ ನೂರಾರು ಸಾವಿರಾರು ಜನ ಸೇರಿ ಅವ್ರಿಗೆ ಸ್ವಾಗತ ಕೊಡ್ತಾರೆ ಅಂತಂದರೆ ಅವ್ರಿಗೆ ವಿಶೇಷವಾದಂಥ ಮೈಸೂರು ಮತ್ತು ಕೊಡಗು ಜನ ವಿಶೇಷವಾದ ನಂಬಿಕೆ, ವಿಶ್ವಾಸ ಇಟ್ಟು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಈ ಕ್ಷೇತ್ರ ಹೇಳಿ ಕೇಳಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಭದ್ರಕೋಟೆ ಎನ್ನುವಂಥ ಒಂದು ಅಣೆಪಟ್ಟೆ ಇರುವಂಥದ್ದು. ಸೊ ಅದನ್ನು ಈ ಚುನಾವಣೆಯಲ್ಲಿ ಬದಲು ಮಾಡುವಂಥ ಸಾಧ್ಯತೆ ಇದೆಯಾ? ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ? ಈ ಕ್ಷೇತ್ರದಲ್ಲಿ ಭದ್ರಕೋಟೆ ಗಿದ್ರಕೋಟೆ ಏನಿಲ್ಲ. ನಾನು ಕಳೆದ ವಿಧಾನಸಭೆಯಲ್ಲಿ 2 ಬಾರಿ ನಿಂತು 3 ಬಾರಿ ನಿಂತಿದ್ದೆ. ಒಂದು ಸಲ 30,000, ಒಂದು ಸಲ 44,000, ಒಂದು 54,000 ಓಟ್ ಕೊಟ್ಟಿದ್ದರು. ಅತಿ ಜಾತಿಯ ಆಧಾರದ ಮೇಲೆ ಎಲ್ಲೋ ಒಂದು ಸಲ ಅವ್ರು ಗೆದ್ದಿರೋದು. ಭದ್ರಕೋಟೆ ಅಂತಂದರೆ ಹೆಂಗೆ ಗೊತ್ತಾ, ಒಂದು ಕೋಟೆಯಲ್ಲಿ ಒಂದು ಇರುವೆನೂ ಹೋಗದೆ ಇರುವಂಥ ಕೋಟೆ ಕಟ್ಟಿದ್ರೆ ಅದು ಭದ್ರಕೋಟೆ. ಠೇವಣಿನೇ ಇಲ್ಲದೆ ಇರ್ಬೋದು, ಅದು ಭದ್ರಕೋಟೆ. ನಾನು 55,000 ಓಟ್ ತಗೊಂಡಿದ್ದೀನಿ, ಅವ್ರು 70,000 ಓಟ್ ತಗೊಂಡಾರೆ. ಯಾವ ಭದ್ರಕೋಟೆ ಇದೆ? ಈ ಬಾರಿ ನೋಡಿ, ಇಡೀ ಕರ್ನಾಟಕದಲ್ಲೇ ಹಿಂದೆಂದೂ ಕಾಣದೇ ಇರುವಂಥ ವಿಸ್ಮಯ ನರಸಿಂಹರಾಜದಲ್ಲಿ ಅತ್ಯಂತ ಬಹುಮತ BJP ಅಭ್ಯರ್ಥಿನ ಗೆಲ್ಲಿಸಿ ಇಡೀ ಕರ್ನಾಟಕಕ್ಕೆ ಇದು ಯಾವ ಭದ್ರಕೋಟೆನೂ ಇಲ್ಲ ಅನ್ನೋದನ್ನು ನಿರೂಪಿಸ್ತಾರೆ. ಯಾಕೆ ಅಂದರೆ ಇದು ಕೇಂದ್ರ ಸರ್ಕಾರದ ಚುನಾವಣೆ. ಮೋದಿಯವರು ಮಾಡಿರುವಂಥ ಯೋಜನೆಗಳ ಮೇಲೆ ಇವತ್ತು ಚುನಾವಣೆ ನಡೀತಾ ಇದೆ ವಿನ ಸರ್ಕಾರ, ಕರ್ನಾಟಕ ಸರ್ಕಾರ ಮಾಡಿರೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವತ್ತು ಇಡೀ ನರಸಿಂಹರಾಜದಲ್ಲಿ, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಫಲಾನುಭವಿಗಳು ಏನಾರ ಸರ್ಕಾರದ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಫಲಾನುಭವಿಗಳು ಅನುಭವಿಸಿದರೆ, ತಗೊಂಡಿದ್ರೆ ಅದು ನರಸಿಂಹರಾಜದಲ್ಲಿ. ಅಲ್ಪಸಂಖ್ಯಾತರಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂಗಳಿರ್ಬೋದು, ಯಾರೇ ಆದ್ರೂ ಸರ್ಕಾರ, ಕೇಂದ್ರ ಸರ್ಕಾರದ ಯೋಜನೆಗಳ ಅತಿ ಹೆಚ್ಚು ಪಡೆದಿರೋರು ಯಾರು ಇದ್ದರೆ ಅದು ನರಸಿಂಹರಾಜ ಕ್ಷೇತ್ರದಲ್ಲಿ. ಹಾಗಾಗಿ ಈ ಬಾರಿ ಹೈಯೆಸ್ಟ್ ಮತಗಳು ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಯದುವೀರ್ ಮಹಾರಾಜರ ವಂಶಸ್ಥರಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಇಡೀ ನಮ್ಮ ಮೈಸೂರು ಲೋಕಸಭಾ ಏನು ಕಾನ್ಸ್ಟಿಟ್ಯೂನ್ಸಿ ಇದೆ ಅದರಲ್ಲಿ ಅತಿ ಹೆಚ್ಚು ಮತ ಕೊಟ್ಟು ವಿಸ್ಮಯನ ನೀವೇ ಆಶ್ಚರ್ಯ ಪಡಬೇಕು ಅನ್ನೋ ರೀತಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾಕೆ ಅಂದರೆ ಇವತ್ತು ನೀವು ನೋಡ್ತಾ ಇರೋ ಜನ ಇಲ್ಲಿ ನಾವೇನು ಯಾರಿಗೂ ಕರೆದು ಬನ್ನಿ ಒಡೆಯರು ಬರ್ತಾರೆ ಅಂತ ಹೇಳಲ್ಲ. ಒಡೆಯರು ಇಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಇಷ್ಟೊಂದು ಜನ ಸೇರ್ ಮಾಡ್ತಾ ಇದ್ದಾರೆ ಅಂದರೆ ನೀವು ತಿಳ್ಕೊಳ್ಳಿ. ಕ್ಯಾತ್ಮಾನಹಳ್ಳಿಲಿ ರಸ್ತೆನ ನೀರಲ್ಲಿ ತೊಳೆದು ಮಡಿ ಹಾಕಿ ಗೌರವ ಕೊಟ್ಟು ರಂಗೋಲ ಇಟ್ಟು ಸುಮಾರು 3,000 ಜನ 5 ನಿಮಿಷದಲ್ಲಿ ಅವ್ರು ಬಂದು ಹೋಗಿರೋದಕ್ಕೆ ಮಾಡ್ತಾರೆ. ಅವ್ರ ಋಣ ಇದೆ, ಅತಿ ಹೆಚ್ಚು ಮತ ಕೊಡ್ತಾರೆ. ನೀವೆಲ್ಲ ಸಹಕರಿಸಿ ಖಂಡಿತ ಎಲ್ಲ. ಯದುವೀರ್ ಅವರು ಬೀದಿ ಬೀದಿಗೆ ಬರ್ತಾರಾ, ಬಿಸಿಲಲ್ಲಿ ಸುತ್ತಾರ, ಗಲ್ಲಿನಲ್ಲಿ ಸುತ್ತಾರ ಅಂತ ಇದ್ರು. ನಿಮ್ಮದೇ ಪಕ್ಷದ ಉತ್ತರ ಸಿಕ್ಕಿದೆಯಾ? ಖಂಡಿತ ಈಗ ನಿಮಗೆ ಸಿಕ್ಕಿದೆ. ನೀವು ಯಾರ್ಯಾರು ಏನೇನು ಹೇಳ್ತಾ ಇದ್ದೀರಿ, ಅವರು ಯಾವ್ಯಾವ ಬೀದಿಗೆ ಬಂದಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಯಾವ್ಯಾವ ಕಡೆ ಹೋಗಿದ್ರು ಅಂತ ಕಳೆದ 15 ದಿನದಲ್ಲಿ, ಅದಕ್ಕಿಂತ ಮುಂಚೆ ಅವರು ಅಧಿಕಾರ 9 ವರ್ಷ ಆದಮೇಲೆ ಅವ್ರು ಎಲ್ಲೆಲ್ಲಿ ಭಾಷಣ ಮಾಡಿದ್ದಾರೆ, ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ನಿಮಗೆ ಸಿಕ್ಕಿದೆ. ಇವತ್ತು ಅವ್ರನ್ನ ನೀವು ಕಣ್ಣಿಂದ ನೋಡಿದ್ರೆ ಆ ಉತ್ತರ ನಿಮ್ಗೆ ಖಂಡಿತ ಸಿಗುತ್ತೆ. ಬಂದ್ರಂತೆ ನೋಡಿ. ಥ್ಯಾಂಕ್ ಯು. ಇದಿಷ್ಟು ಸಂದೇಶ್ ಸ್ವಾಮಿ ಅವರ ಮಾತಾಗಿರುವಂಥದ್ದು. ಅಂದರೆ ಅವರು ಹೇಳುವ ಹಾಗೆ ಒಂದು ರೀತಿಯ ಇತಿಹಾಸ ಇಲ್ಲಿಂದ ಬದಲಾಗುತ್ತೆ ಎನ್ನುವಂಥ ಮಾತುಗಳನ್ನ ಅವರು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಮೈಸೂರು.